ದಾನಿಗಳು ನೀಡ್ತಿದ್ದ ನೋಟ್ಬುಕ್ ವಿತರಣೆಗೆ ತಡೆಯೊಡ್ಡಿದ ಬಿಇಒ. ತಿಪಟೂರು ಬಿಇಒ ವಿರುದ್ಧ ಭುಗಿಲೆದ್ದ ಸಾರ್ವಜನಿಕರ ಆಕ್ರೋಶ. ವಿವಾದಾತ್ಮಕ ಆದೇಶ ಹಿಂಪಡೆಯದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ಶೈಕ್ಷಣಿಕ ಜಿಲ್ಲೆ ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ತಾರಾಮಣಿಯವರು ಕೊಟ್ಟಿದ್ದಂತಹ ಒಂದು ಆದೇಶ ಇದೀಗ ಇಡೀ ತಾಲೂಕಿನಾದ್ಯಂತ ಸಾರ್ವಜನಿಕರು ಹಾಗೂ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೌದು, ತಾಲೂಕಿನ ಗ್ರಾಮೀಣ ಭಾಗದ ಬಡ ಸರ್ಕಾರಿ ಶಾಲಾ ಮಕ್ಕಳಿಗೆ ದಾನಿಗಳು ಉಚಿತವಾಗಿ ವಿತರಿಸುತ್ತಿದ್ದ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳಿಗೆ ಬಿಇಒ ತಡೆ ನೀಡಿ ಆದೇಶ ನೀಡಿದ್ರು. ಅಷ್ಟೇ ಅಲ್ಲದೆ ಸಾಮಗ್ರಿ ವಿತರಿಸಿದರೆ ಮುಖ್ಯ ಶಿಕ್ಷಕರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪ್ರತಿ ವರ್ಷ ಶಾಲಾ ಆರಂಭದ ಸಮಯದಲ್ಲಿ ತಿಪಟೂರು ತಾಲೂಕಿನ ಉದ್ಯಮಿಗಳು, ಸಮಾಜ ಸೇವಕರು ಹಾಗೂ ರಾಜಕೀಯ ಮುಖಂಡರು ತಮ್ಮ ಸ್ವಂತ ಖರ್ಚಿನಲ್ಲಿ, ಹೆತ್ತವರ ನೆನಪಿನಲ್ಲಿ ಅಥವಾ ದಾರ್ಶನಿಕರ ಜಯಂತಿಯ ಅಂಗವಾಗಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್, ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸ್ತಾ ಬಂದಿದ್ರು. ಆದರೆ ಈ ಬಾರಿ ಬಿಇಒ ತಾರಾಮಣಿಯವರು ಇಲಾಖೆಯ ಅನುಮತಿ ಇಲ್ಲದೆ ಯಾವುದೇ ಸಾಮಗ್ರಿ ವಿತರಿಸುವಂತಿಲ್ಲ ಎಂದು ವಾಟ್ಸಪ್ ಗ್ರೂಪ್ಗಳಲ್ಲಿ ಅಧಿಕೃತ ಸಂದೇಶ ರವಾನಿಸಿದ್ರು ಎಂದು ಆರೋಪ ಮಾಡಲಾಗಿದೆ. ಈ ಆದೇಶದಿಂದಾಗಿ ಸಾರ್ವಜನಿಕರು ಹಾಗೂ ಪೋಷಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಇನ್ನು ತಿಪಟೂರು ಬಿಇಒ ತಾರಾಮಣಿಯವರ ಆದೇಶಕ್ಕೆ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಪರಮೇಶ್ವರಯ್ಯ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ದಾನಿಗಳು ನೀಡುವ ಜಾಗಗಳಿಂದ ಇಂದು ಸಾವಿರಾರು ಸರ್ಕಾರಿ ಶಾಲೆಗಳು ನಡೀತಾ ಇವೆ. ಇಂದು ಅದನ್ನು ವಾಪಸ್ ನೀಡುವರೇ ಈ ಅಧಿಕಾರಿಗಳು. ಇದು ಪ್ರಚಾರಕ್ಕಾಗಿ ಮಾಡುತ್ತಿರುವ ಕೆಲಸವಲ್ಲ. ಕೂಡಲೇ ಬಿಇಒ ತಾರಾಮಣಿಯವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ರು. ವೈಸ್ ಪ್ರೆಸಿಡೆಂಟ್ ತಾಲೂಕು ಪಂಚಾಯತಿ ನಮ್ಮ ಸ್ನೇಹಿತರಾದಂಥ ಅಶ್ವತ್ಥನಾರಾಯಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಶಾಲೆಗಳಿಗೆ ನೋಟ್ಬುಕ್ ವಿತರಣೆ ಮಾಡಿದಂಥ ಸಂದರ್ಭದಲ್ಲಿ ಈ ತಾಲೂಕಿನ ಬಿಇಒ ಅವರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಟೀಚರ್ಸ್ಗಳಿಗೆಲ್ಲ ಮೆಸೇಜ್ ಹಾಕಿ ಬುಕ್ ಎಲ್ಲ ತಗೋಬೇಡಿ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ ಆ ಶಾಲೆ ಕಟ್ಟಿರೋದೇ ನಾವು ದಾನ ಕೊಟ್ಟಿರತಕ್ಕಂಥ ಜಾಗದಲ್ಲಿ. ಎಲ್ಲ ಶಾಲೆಗಳಿರೋದು ಸರ್ಕಾರಿ ಜಾಗಕ್ಕಿಂತ ದಾನಿಗಳು ಕೊಟ್ಟಿರೋ ಜಾಗದಲ್ಲಿ ಜಾಸ್ತಿ ಇದೆ. ಆಮೇಲೆ ಆ ಸ್ಕೂಲಲ್ಲಿರ್ತಕ್ಕಂಥ ಟೇಬಲ್ಲು, ಬೀರು ಮತ್ತು ಮಕ್ಕಳಿಗೆ ಆಟ ಆಡ್ತಕ್ಕಂಥ ಪರಿಕರ ಪ್ರತಿಯೊಂದು ಆ ಸ್ಕೂಲಲ್ಲಿ ಏನು ಕಾಂಪೌಂಡಿಂದ ಸಮೇತನೂ ಸಹ ದಾನಿಗಳೇ ಎಲ್ಲ ಮಾಡಿಕೊಟ್ಟಿರ್ತಾರೆ. ಶಾಲೆನೂ ದಾನಿಗಳೇ ಮುಂಚೆ ಕಟ್ಟಿರ್ತಾರೆ. ಈಗ ಸರ್ಕಾರದಿಂದ ಕೂಡ ಸವಲತ್ತು ಸಾಲದೆ ಹೋಗಿ ಎಲ್ಲರೂ ದಾನ ಧರ್ಮದಲ್ಲೇ ಕೊಡ್ತಾರೆ. ದಾನ ಧರ್ಮ ಮಾಡೋಕ್ಕೆ ಯಾವುದೇ ಪರ್ಮಿಷನ್ ಬೇಕಾಗಿಲ್ಲ. ಆದರೂ ತಗೋಬೇಡಿ ಅಂತ ಹೇಳಿ ನಿರ್ದೇಶನ ಹೂಡಿ ಅವರು ಯಾವುದೋ ಒಂದು ಪಾರ್ಟಿ ಕಾರ್ಯಕರ್ತೆ ಥರ ನಡ್ಕೊಂಡು ಈ ರೀತಿ ಯಾರೋ ಕೈಗೊಂಬೆಯಾಗಿ ಬಡ ಮಕ್ಕಳಿಗೆ ಸಿಗ್ತಕ್ಕಂಥ ಸದುಪಯೋಗನ ದುರುಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಬೇಕಾಗ್ತದೆ. ಈಗ ಯಾವುದೇ ಸರ್ಕಾರ ಸ್ಕೀಮ್ನಲ್ಲೂ ಸಹ ಸರ್ಕಾರದ ಇರ್ತಕ್ಕಂಥ ಮಂತ್ರಿಗಳದ್ದು ಅವ್ರದ್ದು ಇದೆಲ್ಲ ಫೋಟೋ ಹಾಕಿ ಮಾಡಿರ್ತಾರೆ. ಅವರು ಫೋಟೋ ಹಾಕಿರೋ ಇದೆಲ್ಲ ತಗೋಬೇಡಿ ಅದು ಅಂತ ಹೇಳಿದರೆ, ದಾನ ಕೊಡೋರು ಒಂದು ಶಾಲೆ ಒಂದು ಫ್ಯಾನ್ ಕೊಟ್ಟರೆ 3 ರೆಕ್ಕೆ ಇದ್ದರೆ 3 ರೆಕ್ಕೆಗೂ 3-4 ಮಕ್ಕಳದು ಅವ್ರ ಮನೆ ಕುಟುಂಬದಲ್ಲಿ ಬರ್ಸಿರ್ತಾರೆ ಹೆಸರನ್ನ. ಆಮೇಲೆ ಆ ಶಾಲೆಯಲ್ಲಿ ಇರ್ತಕ್ಕಂಥ ಗಾಂಧೀಜಿ ಫೋಟೋ ಇರ್ಬೋದು, ಬುದ್ಧ ಅವ್ರ ಫೋಟೋ ಇರ್ಬೋದು, ಅಂಬೇಡ್ಕರ್ ಫೋಟೋ ಇರ್ಬೋದು, ಆ ಫೋಟೋದಲ್ಲಿ ಎಲ್ಲರದ್ದು ಹೆಸರಿರ್ತದೆ. ಆಮೇಲೆ ಆ ಶಾಲೆಗೆ ಏನೇನು ಗಿಫ್ಟಾಗಿ ಬಡವಳಿಯಾಗಿ ಕೊಟ್ಟಿರ್ತಾರೆ ಅದ್ರ ಮೇಲೆಲ್ಲ ಹೆಸರಿರ್ತದೆ. ಅವೆಲ್ಲ ವಾಪಸ್ ಕೊಡಬೇಕಾಗ್ತದೆ. ಆ ಸರ್ಕಾರಿ ಶಾಲೆ ಜಾಗನ ಬಿಟ್ಕೊಟ್ಟು ಇವರು ಗೌರ್ಮೆಂಟ್ ಜಾಗದಲ್ಲಿ ಶಾಲೆ ಕಟ್ಟಬೇಕಾಗತ್ತೆ. ಈ ಮೇಡಮ್ ಅವರು ತುಂಬ ಯಾರೋ ಕೈಗೊಂಬೆಯಾಗಿ ಭಾಳ ಒತ್ತಡ ತಂದು ಟೀಚರ್ಸ್ಗೆ ಮತ್ತು ಈ ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಇವ್ರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ ಬೇರೆ ಕ್ರಮ ತಗೋಬೇಕಾಗತ್ತೆ. ಅವರು ಬದಲಾವಣೆ ಮಾಡ್ಕೊಂಡು ನಡೆದ್ರೆ ಒಳ್ಳೆಯದು ಅಂತ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇನ್ನು ಬಿಇಒ ಅವರಿಗೆ ಮಕ್ಕಳ ಮೇಲೆ ಅಷ್ಟೊಂದು ಕಾಳಜಿ ಇದ್ರೆ ಅವರೇ ತಮ್ಮ ಸ್ವಂತ ಸಂಬಳದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಪುಸ್ತಕ ಕೊಡಲಿ. ಅದನ್ನ ಬಿಟ್ಟು ದಾನಿಗಳನ್ನು ತಡೆಯುವುದು ಇವರ ದುರಹಂಕಾರದ ಪರಮಾವಧಿ ಎಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅಶ್ವತ್ಥನಾರಾಯಣ್ ಕಿಡಿಕಾರಿದ್ರು. ಇಡೀ ತಾಲೂಕಾದ್ಯಂತ 286 ಕ್ಷೇತ್ರದಲ್ಲಿ 286 ಹಳ್ಳಿಯಲ್ಲಿ ಬುಕ್ ಕೊಡೋಕೆ ಹೋದರೆ ಬಿಒ ಮೇಡಮ್ ಅವರು ಕೊಡಬೇಡ್ರಿ ಫೋಟೋ ಇರೋದು ಅಂತ ಹೇಳ್ತಾರೆ. ನಮ್ಮ ಹೊನ್ನವಳ್ಳಿ ಭಾಗದಲ್ಲಿ ಅಲ್ಲಿ ಏನಪ್ಪ ಅಂದರೆ ಸೋಲಾರ್ ಯೋಜನೆ ಮಾಡವ್ರೆ. ಆ ಕಂಪ್ನಿಯವರು, ಅದಾನಿ ಕಂಪ್ನಿಯವರು ಒಂದು 30 ಹಳ್ಳಿಗೆ ಅವ್ರ ಫೋಟೋ ಹಾಕಿ ಕಂಪ್ನಿ ನೇಮ್ ಹಾಕಿ ಫಿಲ್ಟ್ರು ಕೊಟ್ಟವ್ರೆ. ಅವೆಲ್ಲ ಮೇಡಮ್ನವರು ಅವೆಲ್ಲ ತೆಗೆಸ್ಬಿಟ್ಟು ಈ ಮೇಡಮ್ನವ್ರು ಈ ಬುಕ್ಕು ಎಲ್ಲ ಸೇರಿ ಆ ಸಂಬಳ ಬರ್ತದಲ್ಲ ಎಮ್ಮಂದು,
ಆ ಸಂಬಳದಿಂದ ಕೊಡಲಿ ಅಂತ ನನ್ನ ಭಾವನೆ. ಇಲ್ಲ ಅಂದರೆ ಬಡವ್ರ ಮಕ್ಕಳದ್ದು ಸ್ಕೂಲ್ಗಳೇ 286 ಸ್ಕೂಲ್ಗಳು ಹೋಗಿ ನೋಡ್ಕೊಂಬಂದು ಅವು ಹೆಂಗವೇ ಪರಿಸ್ಥಿತಿ ಹೆಂಗೆ ಇದೆ. ನೀವು ಟೌನಾಗ ಕೂತ್ಕೊಂಡು ಮಾತಾಡೋದಲ್ಲ ಮೇಡಮ್ ಅವರೇ, ದಾನಿಗಳು ಕೊಡುವಾಗ ನೀವು ಜೊತೆ ಸೇರಿ ಮಾಡೋಂಥ ಕಾರ್ಯಕ್ರಮಗಳಿಗೂ ಯಾರು ವೈಯಕ್ತಿಕವಾಗಿ ಪ್ರಪಂಚದಾಗ ಎಲ್ಲರೂ ತಂದು ಕೊಡಲ್ಲ, ಯಾರೋ ಆ ಭಾವನೆ ಇರ್ತಕ್ಕಂಥವ್ರೆ ಕೊಡೋದು. ನೀವು ಅದ್ರ ಜೊತೆಗೆ ಈ ನನ್ನ ಇಂಟೆನ್ಷನ್ ಏನಂದ್ರೆ ನೀವು ಮುಂದಿನ ದಿನಗಳಲ್ಲಿ ತಿಟ್ಟೂರಲ್ಲಿ ರಾಜಕಾರಣ ನಿಲ್ಬೋದೇನೋ, ಅದಕ್ಕೆ ಈ ಉನ್ನಾಹಾರ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಒಟ್ನಲ್ಲಿ ಬಿಇಒ ತಾರಾಮಣಿಯವರ ವಿವಾದಾತ್ಮಕ ಆದೇಶದ ಹಿಂದೆ ರಾಜಕೀಯ ಒತ್ತಡವಿದೆ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ದಟ್ಟವಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನ ಕೂಡಲೇ ಸೇವೆಯಿಂದ ಅಮಾನತುಗೊಳಿಸಬೇಕು ಎಂದು ತಾಲೂಕಿನಾದ್ಯಂತ ಒತ್ತಾಯ ಕೇಳಿಬರ್ತಾ ಇದೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.